ಕಿಚ್ಚ ಸುದೀಪ್ ವೃತ್ತಿ ಬದುಕಿನ ಅದ್ಭುತ ಸಿನಿಮಾಗಳಲ್ಲಿ ಮುಸ್ಸಂಜೆ ಮಾತು ಕೂಡ ಒಂದು. ಸುದೀಪ್ ಈ ಸಿನಿಮಾದಲ್ಲಿ ಆರ್ಜೆ ಆಗಿ ನಟಿಸಿದ್ದರು. ಮೋಹಕ ತಾರೆ ರಮ್ಯಾ ಹಾಗೂ ಕಿಚ್ಚ ಸುದೀಪ್ ಇಬ್ಬರು ಮತ್ತೊಮ್ಮೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದರು. ಈ ಜೋಡಿಯನ್ನು ತೆರೆ ಮೇಲೆ ನೋಡುವುದಕ್ಕೆ ಪ್ರೇಕ್ಷಕರು ಥಿಯೇಟರ್ಗೆ ಮುಗಿಬಿದ್ದಿದ್ದರು. 2008ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಕಿಚ್ಚನಿಗೆ ದೊಡ್ಡ ಸಕ್ಸಸ್ ತಂದು ಕೊಟ್ಟಿತ್ತು. ವರ್ಷದ ಮೆಗಾ ಹಿಟ್ ಕೂಡ ಆಗಿತ್ತು. ಅದರಲ್ಲೂ ಏನಾಗಲಿ ಮುಂದೆ ಸಾಗು ನೀ ಹಾಡು ಇಂದಿಗೂ ಸಂಗೀತ ಪ್ರಿಯರ ಬಾಯಲ್ಲಿ ಹರಿದಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಸಿನಿಮಾ ಹಾಗೂ ತಂಡವನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ರಮ್ಯಾ ಮತ್ತು ಅನು ಪ್ರಭಾಕರ್ಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುವುದಕ್ಕೆ ಇಚ್ಛೆ ಪಡುತ್ತೇನೆ. ಸಿನಿಮಾವನ್ನು ಇವತ್ತಿಗೂ ನೆನಪು ಮಾಡಿಕೊಂಡಿದ್ದಕ್ಕೆ. ಏನಾಗಲಿ ಮುಂದೆ ಸಾಗು ನೀ ಎನ್ನುವ ಸಾಂಗ್ ಇನ್ನೂ ಜೀವಂತವಾಗಿ ಇಟ್ಟಿರುವುದಕ್ಕೆ, ಆ ಸಾಂಗ್ ಕೊಟ್ಟಂತಹ ಮ್ಯೂಸಿಕ್ ಡೈರೆಕ್ಟರ್, ನನ್ನ ನಿರ್ದೇಶಕ, ನಿರ್ಮಾಪಕ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಸಿನಿಮಾದ ಆ ಒಂದು ಹಾಡು ನನ್ನ ತಾಯಿಯ ಮೆಚ್ಚಿನ ಗೀತೆಯಾಗಿತ್ತು. ಆ ಸಿನಿಮಾ ರಿಲೀಸ್ ಆದಾಗಿನಿಂದ ಅವರು ಇರುವ ತನಕ ಅವರ ಕಾಲರ್ ಟ್ಯೂನ್ ಏನಾಗಲಿ ಮುಂದೆ ಸಾಗು ನೀ ಹಾಡೇ ಆಗಿತ್ತು. ಆ ಫೋನ್ ಇವತ್ತಿಗೂ ನನ್ನ ತಂದೆಯ ಬಳಿ ಇದೆ. ಇವತ್ತಿಗೂ ಅದೇ ಟ್ಯೂನ್ ಇದೆ ಎಂದು ಸುದೀಪ್ ಹೇಳಿಕೊಂಡಿದ್ದಾರೆ.